ಹೆಲೋ ವ್ಯೂವರ್ಸ್, ಕೆ ಸೈಕ್ಲೋ ಪಾಯಿಂಟ್ಸ್ನ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಈ ವಿಡಿಯೋ ಯಾರಿಗೋಸ್ಕರ ಅಂತೇಳಿ ಮೊದಲಿಗೆ ಹೇಳ್ತೇನೆ. ನೀವು ಅಲ್ಲೇ ಇಲ್ಲೇ ಎಲ್ಲ ಕಡೆ ವೆಬ್ಸೈಟಲ್ಲಿ ಮತ್ತು ಶಾಪಲ್ಲಿ ಮತ್ತು ನಿಮ್ಮ ಸೀನಿಯರ್ಸ್ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಒಂದು ಗೇರ್ ಸೈಕಲ್ ಪರ್ಚೇಸ್ ಮಾಡಿದ ನಿಮಗೋಸ್ಕರ ಈ ಒಂದು ಹೊಸ ವಿಡಿಯೋ. ಹಾಗೆ ಈ ವಿಡಿಯೋದಲ್ಲಿ ತುಂಬ ಏನು ಎಕ್ಸ್ಪ್ಲೈನ್ ಮಾಡೋಕ್ಕಿಲ್ಲ, ಒಂದು 5 ಪಾಯಿಂಟ್ಸನ್ನು ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿರುವಂಥದ್ದು. ವಿಷಯ ಏನಪ್ಪ ಅಂತಂದರೆ, ಹೊಸ ಗೇರ್ ಸೈಕಲನ್ನು ಪರ್ಚೇಸ್ ಮಾಡಿದ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಿಡಿಯೋ ಒಂದು ಗೇರ್ ಸೈಕಲಲ್ಲಿ ಏನೆಲ್ಲ ವಿಷಯಗಳನ್ನು ಮಾಡಬಾರ್ದು ಅನ್ನೋ 5 ಪಾಯಿಂಟ್ಸನ್ನು ಇಟ್ಕೊಂಡು ನಾವು ಬಂದಿರುವಂಥದ್ದು. ಪಾಯಿಂಟ್ ನಂಬರ್ 1, ನಾವು ನಿಂತಲ್ಲಿ ಗೇರನ್ನು ಶಿಫ್ಟ್ ಮಾಡಬಾರ್ದು. ನಿಂತಲ್ಲಿ ಗೇರ್ ಶಿಫ್ಟ್ ಮಾಡಿದರೆ ಸೈಕಲ್ನ ಡಿರೈಲರ್ ಸುಮ್ಮನೆ ಹೀಗೆ ಮೂವ್ ಆಗುತ್ತೆ, ಲೆಫ್ಟಿಗೆ ರೈಟಿಗೆ ಮೂವ್ ಆಗುತ್ತೆ. ಅದು ಫ್ರಂಟ್ ಗೇರ್ ಆಗಲಿ ಬ್ಯಾಕ್ ಗೇರ್ ಆಗಲಿ ಯಾವುದೇ ಗೇರನ್ನು ನಿಂತಲ್ಲಿ ನಾವು ಯೂಸ್ ಮಾಡೋ ಹಾಗಿಲ್ಲ. ಇನ್ ಕೇಸ್ ಮಕ್ಕಳು ಯಾರಾದರೂ ನಿಂತಲ್ಲಿ ಗೇರ್ ಹಾಕಿಬಿಟ್ರು ಅಂತಂದರೆ ನಿಮ್ಮ ಚೈನ್ ಯಾವ ಕ್ರ್ಯಾಂಕಲ್ಲಿ ಯಾವ ಫ್ರೀ ವೀಲಲ್ಲಿ ಇದೆ ಅಂತ ಅಂದ್ಕೊಂಡು ನೋಡಿ ನಮ್ಮ ಶಿಫ್ಟರಲ್ಲಿ ಅದನ್ನೇ ಚೇಂಜ್ ಮಾಡಿಕೊಂಡು ತುಳಿಯುವಂಥ ವಿಷಯ. ಹಾಗೆ ಇದು ತುಂಬ ಕೇರ್ ಮಾಡಬೇಕಾದ ವಿಷಯ ಒಂದು ಗೇರ್ ಸೈಕಲಲ್ಲಿ. ಇದು ಮಾಡಬಾರ್ದು ಯಾಕೆ ಅಂತಂದರೆ, ನಿಮಗೆ ಬೇಗನೆ ಕೆಲಸ ಬರ್ಬೋದು, ಸೈಕಲಲ್ಲಿ ಬೇಗನೆ ಕೆಲಸ ಬರ್ಬೋದು. ಇನ್ ಕೇಸ್ ನಾನು ಈ ಥರ ಮಾಡಿದರೆ ಏನಾಗ್ತದೆ ಅಂತಂದರೆ, ನಡೆಯೋದೇನಿಲ್ಲ. ಎಲ್ಲ ನಾನೀಗ ಹೇಳಿದ 5 ಪಾಯಿಂಟ್ಸ್ ಕೂಡ ನೀವು ಮಾಡ್ಬೋದು, ಮಾಡಬಾರ್ದು ಅಂತೇಳಿ ಏನಿಲ್ಲ. ಹಾಗಾದರೆ ಈ ಥರ ಮಾಡಿದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು 4 ವರ್ಷ ಬರುವ ಸೈಕಲ್ ಒಂದು 5 ವರ್ಷ ಬರೋದಕ್ಕೆ ಚಾನ್ಸ್ ಇದೆ. ಅದಕ್ಕೋಸ್ಕರ ಈ ಥರ ಮೇಂಟೈನ್ ಮಾಡಿ ಅಂತೇಳಿ ಹೇಳುವಂಥ ಒಂದು ವಿಡಿಯೋ. ಇನ್ನು ಪಾಯಿಂಟ್ ನಂಬರ್ 2 ಏನು ಹೇಳ್ತದೆ ಅಂತಂದರೆ, 2 ಗೇರ್ಗಳನ್ನು ಜೊತೆಗೆ ಶಿಫ್ಟ್ ಮಾಡಬಾರ್ದು. ರೈಟ್ ಗೇರ್ ಲೆಫ್ಟ್ ಗೇರನ್ನು ನಾವು ಯೂಸ್ ಮಾಡ್ತೇವೆ, ಸಡನ್ ಆಗಿ ಒಂದು ಅಪ್ ಬರುತ್ತೆ, ಅಪ್ ಬಂದಾಗ 2 ಟಕ 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 ಅಂತೇಳಿ 2 ಪ್ರೆಸ್ ಮಾಡಿಬಿಡೋದು, ಅಲ್ಲಿ ಸೈಕ್ಲಿಂಗ್ ಮಾಡೋದು ತಪ್ಪು. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಆ ಥರ ಮಾಡಿದರೂ ಕೂಡ ನಮಗೆ ಚೈನಲ್ಲಿ ಪ್ರಾಬ್ಲಮ್ ಬರ್ತದೆ, ಹಾಗೆ ಫ್ರೀ ವೀಲಲ್ಲಿ ಕೂಡ ಪ್ರಾಬ್ಲಮ್ ಬರ್ತದೆ. ಇನ್ನು 3rd ಪಾಯಿಂಟ್ ಏನು ಹೇಳ್ತದೆ ಅಂತಂದರೆ, ರಾಂಗ್ ಕಾಂಬಿನೇಷನನ್ನು ಯೂಸ್ ಮಾಡಬಾರ್ದು ಅಂತೇಳಿ. ರಾಂಗ್ ಕಾಂಬಿನೇಷನ್ ಯಾವ ಥರ ಅಂತೇಳಿ ನಾನು ಪಿಕ್ಚರ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಫ್ರಂಟ್ ಗೇರ್ 3ರ್ಡಲ್ಲಿ ಇರಬೇಕಾದ್ರೆ ಬ್ಯಾಕ್ ಗೇರ್ ಫಸ್ಟಲ್ಲಿ ಇಟ್ಕೊಂಡು ಸೈಕ್ಲಿಂಗ್ ಮಾಡಬಾರ್ದು. ಅದೇ ಫ್ರಂಟ್ ಗೇರ್ ಫಸ್ಟಲ್ಲಿ ಇಟ್ಕೊಂಡು ಬ್ಯಾಕ್ ಗೇರ್ 7ಅಲ್ಲಿ ಇಟ್ಕೊಂಡು ಸೈಕ್ಲಿಂಗ್ ಮಾಡಬಾರ್ದು. ನಮ್ಮ ಚೈನ್ ಯಾವತ್ತೂ ಸ್ಟ್ರೈಟ್ ಆಗಿರಬೇಕು. ಚೈನ್ ಯಾವತ್ತೂ ಸ್ಟ್ರೈಟ್ ಆಗಿದ್ದು ಯಾವುದೇ ಬೇರೆ ಕಾಂಪೊನೆಂಟ್ಸ್ಗೆ ಪ್ರಾಬ್ಲಮ್ ಬರಲ್ಲ. ಹಾಗೆ ಮಾಡಬಾರ್ದು ಅನ್ನೋ ವಿಷಯಗಳನ್ನು ಶೇರ್ ಮಾಡಿ ಆಯಿತು. ಹಾಗೆ ಏನೆಲ್ಲ ವಿಷಯಗಳನ್ನು ಮಾಡಬೇಕು ಅಂತೇಳಿ ಒಂದು ಡೌಟ್ ಇರ್ಬೋದು, ಏನು ಮಾಡಬೇಕಪ್ಪ ಈಗ ಮಾಡಬಾರ್ದು ಯಾವುದು ಅಂತ ಹೇಳಿ ಆಯಿತು. ಹಾಗೆ ಡೌಟ್ ಇದ್ದವರಿಗೆ ಈ ಲಿಂಕ್ ಪ್ರೆಸ್ ಮಾಡಿದರೆ ಆ ವಿಡಿಯೋ ಕಡೆ ಹೋಗುತ್ತೆ. ಇನ್ನು 4ನೇ ಪಾಯಿಂಟ್ ಏನಪ್ಪ ಅಂದರೆ, ಈ ಬೈಕೆಲ್ಲ ಓಡಿಸ್ಕೊಂಡು ಎಕ್ಸ್ಪೀರಿಯನ್ಸ್ ಇದ್ದ ಫ್ರೆಂಡ್ಸ್ಗಳಿಗೆ ನಾವು ಅಪ್ ತಲುಪಿದಾಗ ಗೇರ್ ಚೇಂಜ್ ಮಾಡಿಬಿಡ್ದು, ಅಥವಾ ಅಪ್ಪಲ್ಲಿ ಗೇರ್ ಚೇಂಜ್ ಮಾಡಿಬಿಡ್ದು. ಆವಾಗ ನಿಮಗೆ ಈ ಸೈಕಲ್ಗೆ ಅದನ್ನು ಅಪ್ಲೈ ಮಾಡಬೇಡಿ. ನೀವೊಂದು ಅಪ್ಪ ಸಿಗ್ತದೆ ಅಂತಂದರೆ ಮೊದಲೇ ಗೇರ್ಗಳನ್ನೆಲ್ಲ ಟ್ಯೂನ್ ಮಾಡಿಬಿಟ್ಟು ಆ ನಂತರ ಆ ಅಪ್ ಕ್ಲೈಮ್ ಮಾಡೋಕ್ಕೆ ರೆಡಿ ಆಗಬೇಕು. ನೀವು ಆ ಅಪ್ಪಲ್ಲಿ ಗೇರ್ ಚೇಂಜ್ ಮಾಡೋಕ್ಕೆ ಹೊರಟ್ರೆ ಅಲ್ಲೂ ಪ್ರಾಬ್ಲಮ್ ಬರ್ತದೆ. ಹಾಗಾದರೆ ನಾವು ಒಂದು ಅಪ್ಪಲ್ಲಿ ಗೇರ್ ಚೇಂಜ್ ಮಾಡೋಕ್ಕಿಲ್ವಾ ಅಂತೇಳಿ ನಿಮಗೊಂದು ಡೌಟ್ ಬರ್ಬೋದು. ಅಪ್ಪಲ್ಲಿ ಚೇಂಜ್ ಮಾಡ್ಬೋದು. ಒಂದು 2-3 ಮಂತ್ಸ್ ನಾವು ಸೈಕ್ಲಿಂಗ್ ಮಾಡಿ, ಹೊಸತಾಗಿ ಸೈಕ್ಲಿಂಗ್ ಮಾಡೋರಿಗೆ ಈ ಥರ ಅಪ್ಪಲ್ಲೆಲ್ಲ ಗೇರ್ ಚೇಂಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟು ನಿಮಗೆ ಇದು ಮಾಡಬಾರ್ದು ಇದು ಮಾಡಬೇಕು ಅಂತೇಳಿ ತಿಳಿತದೆ. ಹಾಗೆ ತಿಳಿದ ನಂತರ ಅದನ್ನು ಮಾಡ್ಕೊಳ್ಳಿ. ಕೊನೆಯದಾಗಿ 5th ಪಾಯಿಂಟ್ ಏನಂತಂದರೆ, ನಮ್ಮ ಸೈಕಲ್ ಆಕಸ್ಮಿಕವಾಗಿ ಬೀಳ್ತದೆ, ಹೇಳಲಿಕ್ಕಾಗಲ್ಲ ಯಾವ ಥರ ಅಂತೇಳಿ. ಆಕಸ್ಮಿಕವಾಗಿ ಜಸ್ಟ್ ಬೀಳುವಂಥ ಸಂದರ್ಭ ಬಂತು ಅಂದರೆ, ಬರಬಾರ್ದು, ಯಾರಿಗೂ ಅಂತ ಒಂದು ಸಂದರ್ಭ ಬರೋದು ಬೇಡ. ಹಾಗೆ ಬಂತು ಅಂದರೆ ಆದಷ್ಟು ಲೆಫ್ಟ್ ಸೈಡಿಗೆ ಬೀಳೋ ಹಾಗೆ ಟ್ರೈ ಮಾಡಿ, ರೈಟ್ ಸೈಡಿಗೆ ಸೈಕಲನ್ನು ಬೀಳಿಸಬೇಡಿ. ಡಿರೈಲರ್ ಡೈರೆಕ್ಟಾಗಿ ನೆಲಕ್ಕೆ ಬಡೀತು ಅಂದರೆ, ನಮ್ಗೆ ಆ್ಯಂಗ್ಲರ್ ಇದೆಯಲ್ಲ, ಡಿರೈಲರ್ ಕೂರಿಸುವಂಥ ಒಂದು ಆ್ಯಂಗ್ಲರ್ ಪಿಕ್ಚರ್ ತೋರಿಸ್ತೇನೆ. ಆ ಆ್ಯಂಗ್ಲರ್ ಜಸ್ಟ್ ಬೆಂಡ್ ಆದರೆ ನಿಮ್ಮ ಗೇರ್ ಶಿಫ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಇನ್ ಕೇಸ್ ಬಿತ್ತು, ಆಕ್ಸಿಡೆಂಟ್ ಆಗಿ ಬಿತ್ತು ಅಂದರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಈಗ ನನಗೆ ಲೆಫ್ಟ್ ಸೈಡಿಗೂ ಕೂಡ ಬಿದ್ದರೂ ಓಕೆ ಅಂದರೆ
ಜಸ್ಟ್ ನೀವು ಲೆಫ್ಟ್ ಸೈಡಿಗೆ ಬೀಳಿಸೋಕ್ಕೆ ಟ್ರೈ ಮಾಡಿ. ಇನ್ನೊಂದು ಸಣ್ಣ ವಿಷಯ, ಆ 5th ಪಾಯಿಂಟ್ ಜೊತೆಗೆ ಹೇಳ್ತೇನೆ. ನೀವು ಪೆಡಲ್ ನೋಡಿ, ಜಸ್ಟ್ ಒಂದು ವಿಡಿಯೋ ಪ್ಲೇ ಮಾಡ್ತೇನೆ. ಈ ಪೆಡಲ್ ಅಸಿಸ್ಟೆನ್ಸಲ್ಲಿ ಹೀಗೆ ಪೆಡಲನ್ನು ನಾವು ಪ್ರೆಸ್ ಮಾಡಿ ಆನಂತರ ಸೀಟಿಗೆ ಏರುವಂಥ ವಿಷಯಗಳನ್ನು ಮಾಡಬೇಡಿ. ಆ ವಿಷಯ ಮಾಡಿದರೆ ನಿಮ್ಮ ಹಬ್ ಇದೆಯಲ್ಲ, ಹಬ್ಬಿಗೆ ಒಂದು ಸೈಡ್ ವೆಯ್ಟ್ ಬೀಳ್ತದೆ. ಒಂದು ಸೈಡ್ ವೆಯ್ಟ್ ಬಿದ್ದಾಗ ಆ ಸೈಡಲ್ಲಿರುವ ಬಾಲ್ಸ್ ವೀಕ್ ಆಗಲಿಕ್ಕೆ ಶುರು ಆಗ್ತದೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನೊಂದು 5 ವರ್ಷ ಆಯಿತು ಸೈಕಲ್ ರೈಡ್ ಮಾಡಿ. ನಾನು ಸಿಂಗಲ್ ಕಾಲಲ್ಲಿ ಹೀಗೆ ಮಾಡಿ, ಆವತ್ತು ನಾವು ಹಳೆ ಸೈಕಲ್ ಏನಿದೆ ಅದರಲ್ಲಿ ಆ ಥರ ಮಾಡ್ತಿದ್ದೆವು. ಹಾಗೆ ಅದರ ಕಾಂಪೊನೆಂಟ್ಸ್ ಎಲ್ಲ ತುಂಬ ಗಟ್ಟಿಯಾಗಿರ್ತದೆ. ನಮ್ಮದಲ್ಲಿ ಈ ಹೈಬ್ರಿಡ್ ಸೈಕಲ್ ಆದ ಕಾರಣ ಲೈಟ್ ವೆಯ್ಟ್ ಆಗೋಕ್ಕೆ ಟ್ರೈ ಮಾಡಿ, ಕಾಂಪೊನೆಂಟ್ಸ್ ಎಲ್ಲ ಅಷ್ಟು ಗಟ್ಟಿ ಇರಲ್ಲ. ಹಾಗಾಗಿ ಆ ಥರ ಏರ್ಕೊಂಡು ಸೈಕ್ಲಿಂಗ್ ಮಾಡೋಕ್ಕೆ ಹೋಗಬೇಡಿ. ನೀವು ಜಸ್ಟ್ ವಿಡಿಯೋದಲ್ಲಿ ತೋರಿಸಿದ ಥರ ನೋಡಿ, ಈ ಥರ ಈ ಥರ ಸೈಕಲನ್ನು ಹತ್ತಿ ಆ ನಂತರ ಸೈಕ್ಲಿಂಗ್ ಮಾಡೋಕ್ಕೆ ಶುರು ಮಾಡಿ. 5 ಪಾಯಿಂಟ್ ಅಂತ ಹೇಳಿದ್ದೆ, ಅದರ ಜೊತೆಗೆ ಒಂದು ಪಾಯಿಂಟನ್ನು ಆ್ಯಡ್ ಮಾಡಿದ್ದೇನೆ. ಅದು ನಿಮ್ಮ ನಾಲೆಜ್ಗೋಸ್ಕರ ಆ್ಯಡ್ ಮಾಡಿರುವಂಥದ್ದು. ಓಕೆ, ಹಾಗಾದರೆ ಈ ವಿಡಿಯೋವನ್ನು ಕ್ಲೋಸ್ ಮಾಡೋಕ್ಕೆ ಟೈಮ್ ಆಯಿತು. ತುಂಬ ಹೊತ್ತು ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಹಾಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಸಿ ಯು ಸೂನ್. ಗೇರ್ ಸೈಕಲ್ ಪರ್ಚೇಸ್ ಮಾಡಿಬಿಟ್ಟು ಗೇರ್ ಹಾಕಕ್ಕೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಲೆಫ್ಟ್ ಕಾಣುವಂತ ವಿಡಿಯೋನ ಪ್ರೆಸ್ ಮಾಡಿ. ಹಾಗೆ ಗೇರಲ್ಲಿ ಏನಾದರೂ ಟ್ಯೂನಿಂಗ್ ಅವಶ್ಯಕತೆ ಅಂತ ಇದ್ರೆ ಇಲ್ಲಿ ರೈಟ್ ಸೈಡ್ ಕಾಣುವಂತ ವಿಡಿಯೋನ ಪ್ರೆಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ.